ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನ ತಿಳ್ಕೊಳ್ಳೋಣ. ರಾಮ ಹಿ ಸೌಂಪಿ ಜಾನಕಿ ನಾಯಿ ಕಮಲ ಪದ ಮಾಥ ಸುತ ಕಹು ರಾಜ ಸಮರ್ಪಿ ಬನ ಜಾಯಿ ಭಜಿಯ ರಘುನಾಥ नाथ दीन दयाल रघुराई बाघवु सन्मुख गए न खाई चाहिय करन सोक सब करी बीते तुम्ह सुर असुर चराचर जीते संत कहहि असि नीति दसानन चौथे पन जाई ही नृप कानन तासु भजहु कीजिय तह भरता जो करता पालक समहरता सोई रघुबीर प्रणत अनुरागी भजहु नाथ ममता सब त्यागी मुनि बर जतनु करहि जेहि लागी भूप राजु तजी होहि बिरागी सोई कोसलाधीस रघुराया आयवु करन तोहि परदाया जो पिय मानहु मोर सिखावन सुजस होई तिहु पुर अति पावन. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಮಂಡೋದರಿಗೆ ಶ್ರೀರಾಮ ಲಂಕೆಗೆ ಬಂದಿರೋದನ್ನ ಕೇಳಿ, ಆಮೇಲೆ ಸೇತುವೆಯನ್ನ ಕಟ್ಟಿರೋದನ್ನ ಕೇಳಿ ರಾವಣನಿಗೆ ಈಗ ಬುದ್ಧಿ ಹೇಳ್ತಾ ಇದ್ದಾಳೆ. ಎಲ್ಲ ಜೀವಿಗಳ ಪ್ರಭು ಶ್ರೀರಾಮನೇ, ನೀವು ಕೂಡ ಒಬ್ಬ ಜೀವಿ, ನಿಮಗೂ ಒಡೆಯ ಅವನೇನೆ. ದೊಡ್ಡ ದೊಡ್ಡ ರಾಕ್ಷಸರನ್ನ ನಾಶ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಅವತಾರಗಳಲ್ಲಿ ಅವನು ಅವತರಿಸ್ತಾ ಇರ್ತಾನೆ. ಅದಕ್ಕವನ ಜೊತೆ ವಿರೋಧವನ್ನ ಬಿಟ್ಬಿಡಿ. ಶ್ರೀರಾಮನ ಚರಣಕಮಲಗಳಿಗೆ ಶಿರಬಾಗಿ ಅವನಿಗೆ ಶರಣಾಗತಿಯಾಗಿ ಜಾನಕಿ ದೇವಿಯನ್ನ ಅವನಿಗೆ ಒಪ್ಪಿಸ್ಬಿಡಿ. ಮಕ್ಕಳಿಗೆ ರಾಜ್ಯವನ್ನ ಒಪ್ಪಿಸಿ ಕಾಡಿಗೆ ಹೋಗಿ ಶ್ರೀ ರಘುನಾಥನನ್ನ ಭಜಿಸಿ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಈಗ ವಯಸ್ಸಾಯ್ತು, ಇನ್ನೂ ಎಷ್ಟು ದಿವಸ ನೀವು ಈ ಮೋಹದಲ್ಲೇ ಇರ್ತೀರಾ, ರಾಜ್ಯ ಅದು ಇದು ಅನ್ಕೊಂಡು. ಈಗ ನಿಮ್ಮ ಮಕ್ಕಳಿಗೆ ರಾಜ್ಯವನ್ನ ಒಪ್ಸಿ ಸೀತೆಯನ್ನು ಕೂಡ ರಾಮನಿಗೆ ಒಪ್ಸಿ ಕಾಡಿಗೆ ಹೋಗ್ಬಿಟ್ಟು ನೀವು ಆ ರಘುನಾಥನನ್ನ ಭಜಿಸಿ ಅಂತ ಹೇಳ್ತಾಳೆ. ಅಂದ್ರೆ ಆಗಿನ ಕಾಲದಲ್ಲಿ ರಾಜರು 50 ವರ್ಷದ ತನಕ ರಾಜ್ಯವನ್ನ ಎಲ್ಲ ಆಳಿ ಆಮೇಲೆ ಏನ್ ಮಾಡ್ತಿದ್ರು, ವಾನಪ್ರಸ್ಥಕ್ಕೆ ಹೊರಟೋಗ್ತಾ ಇದ್ರು ಕಾಡಿಗೆ. ಸೊ ಈಗ ನಿಮ್ಗೆ ವಾನಪ್ರಸ್ಥದ ಸಮಯ ಆಗಿದೆ, ಅದಕ್ಕೋಸ್ಕರ ಈಗ ಕಾಡಿಗೆ ಹೊರಡಿ. ನಾಥ ಶ್ರೀ ರಘುರಾಮ ದೀನ ದಯಾಳು, ಅವನು ತಪ್ಪದೇ ನಿಮ್ಮನ್ನ ಕ್ಷಮಿಸ್ತಾನೆ. ಅವನು ಯಾವತ್ತೂ ಯಾರು ಶರಣಾಗತಿಗೆ ಹೋಗ್ತಾರೋ ಅವ್ರು ಎಷ್ಟೇ ಕೆಟ್ಟದ್ ಮಾಡಿದ್ರೂ ಕೂಡ ಅವರನ್ನ ಕ್ಷಮಿಸ್ಬಿಡ್ತಾನೆ, ಅವರಿಗೆ ದಂಡನೆ ಕೊಡೋದಿಲ್ಲ. ಕ್ರೂರವಾದಂತಹ ಹುಲಿಯೂ ಕೂಡ ಶರಣಾಗತರನ್ನ ತಿನ್ನೋದಿಲ್ಲ. ನೀವು ಮಾಡಬೇಕಾದದ್ದೆಲ್ಲವನ್ನೂ ಕೂಡ ಮಾಡಿದಿರ, ಅಂದ್ರೆ ಏನೇನೆಲ್ಲ ಭೋಗಿಸ್ಬೇಕೋ, ಏನೇನೆಲ್ಲ ಕೆಲಸಗಳನ್ನ ಮಾಡಬೇಕೋ ಎಲ್ಲವನ್ನೂ ಮಾಡಿದಿರಾ. ದೇವತೆಗಳನ್ನ, ರಾಕ್ಷಸರನ್ನ ಅಷ್ಟೇ ಅಲ್ಲ, ಚರಾಚರ ಜಗತ್ತನ್ನೇ ನೀವು ಗೆದ್ದಿದ್ದೀರಾ. ದಶಾನನರೇ ಅಂದ್ರೆ ಇಲ್ಲಿ 10 ಮುಖ ಇರುವಂತ ಆ ಗಂಡನನ್ನ ಅದೇ ಪದದಿಂದ ಕರೀತಾ ಇದ್ದಾಳೆ. ರಾಜರಾಗಿರುವಂಥವ್ರು ವಾರ್ಧಿಕ್ಯದ ಅಂತಂದ್ರೆ ವಯಸ್ಸಾದ ಮೇಲೆ ರಾಜ್ಯವನ್ನ ಬಿಟ್ಟು ವನವಾಸಿ ಆಗಬೇಕು ಅನ್ನುವಂತಹ ನೀತಿಯನ್ನ ಸಜ್ಜನರು ಹೇಳ್ತಾರೆ. ಸೊ ಈಗ ನಿಮಗೆ ವಯಸ್ಸಾಗಿದೆ, ಈಗಲೂ ಕೂಡ ನೀವು ರಾಜ್ಯ ಅದು ಇದು ಅನ್ಕೊಂಡಿರಬೇಡಿ ಸ್ವಾಮಿ. ನೀವು ವನಕ್ಕೆ ಹೋಗಿ ಸೃಷ್ಟಿ ಸ್ಥಿತಿ ಲಯಕರ್ತನಾದಂತಹ ಪರಮಾತ್ಮನನ್ನ ಭಜಿಸಿ. ನಾಥ, ನೀವು ಮಮಕಾರವನ್ನ ತ್ಯಾಗ ಮಾಡಿ ಶರಣಾಗತ ವತ್ಸಲನಾದಂತಹ ಶ್ರೀ ರಘುವೀರನನ್ನ ಭಜಿಸಿ. ಅವನಿಗೋಸ್ಕರ ಮುನೀಶ್ವರರು ತಪಸ್ಸುಗಳನ್ನ ಆಚರಣೆ ಮಾಡ್ತಾರೆ. ರಾಜರು ರಾಜ್ಯವನ್ನು ತ್ಯಾಗ ಮಾಡಿ ವಿರಾಗಿಗಳಾಗ್ತಾರೆ. ಅಂತಹ ಕೋಸಲಾಧಿಪತಿ ಶ್ರೀರಾಮ ನಿಮ್ಮ ಮೇಲೆ ದಯೆ ತೋರಿಸೋದಕ್ಕೋಸ್ಕರ ಅಂತಾನೆ ಬಂದಿದ್ದಾನೆ. ಅಂದ್ರೆ ಅವನನ್ನು ನೋಡಬೇಕು, ಅವನಿಗೆ ಶರಣಾಗತಿ ಆಗಬೇಕು ಅಂತ ಎಲ್ಲರೂ ಎಷ್ಟೆಲ್ಲ ತಪಸ್ಸುಗಳು ಮಾಡ್ತಾರೆ. ರಾಜರೆಲ್ಲ ತಮ್ಮ ರಾಜ್ಯಗಳನ್ನು ಬಿಟ್ಟು ಕಾಡಲ್ಲಿ ಹೋಗಿ ಅವರು ಜಪತಪಗಳನ್ನು ಮಾಡ್ತಾರೆ. ಆದರೆ ಕೋಸಲಾಧೀಶ ಎಷ್ಟು ಕರುಣಾಮಯಿ ಅಂತಂದ್ರೆ ಅವನು ನಿಮ್ಮ ಮೇಲೆ ದಯೆ ತೋರಿಸೋದಕ್ಕೆ ಲಂಕೆಗೆ ಬಂದಿದ್ದಾನೆ. ಪ್ರಿಯತಮ, ನೀವು ನನ್ನ ಮಾತನ್ನು ಕೇಳಿದ್ರೆ ನಿಮ್ಮ ಅತ್ಯಂತ ಪವಿತ್ರ ಉಜ್ವಲ ಕೀರ್ತಿ ಅನ್ನೋದು 3 ಲೋಕಗಳಲ್ಲೂ ಹಬ್ಬುತ್ತೆ ಅಂತ ಹೇಳ್ತಾಳೆ. ಅಂದ್ರೆ ಇಲ್ಲಿ ನಮ್ಮ ರಾಜ್ಯಕ್ಕೆ ಬಂದಿದ್ದಾನೆ ಭಗವಂತ. ನೀವು ಹೋಗ ಅಲ್ಲಿ ಶರಣಾಗತಿ ಒಂದು ಆಗ್ಬಿಟ್ರೆ ಅವನು ನಿಮ್ಮನ್ನ ಕ್ಷಮಿಸ್ಬಿಡ್ತಾನೆ. ಆಗ ನಿಮ್ಮ ಕೀರ್ತಿ ಅಂದ್ರೆ ರಾವಣ
ರಾಮ ಬಂದಾಗ ಅವನಿಗೆ ಶರಣಾಗತಿ ಆದ ಅಂತ ಆ ಒಂದು ಕೀರ್ತಿ, ಅವನು ಏನೇ ತಪ್ಪು ಮಾಡಿದ್ರು ಕೂಡ ಭಗವಂತ ಬಂದಾಗ ಅವನಿಗೆ ಸರೆಂಡರ್ ಆಗಿ ಅವನ ಭಕ್ತನಾದ ಅಂತ ಆ ರೀತಿ ಒಂದು ಕೀರ್ತಿ, ನಿಮಗೆ ಯಶಸ್ಸು ಎಲ್ಲ ಸಿಗುತ್ತೆ. ನಾನು ಹೇಳಿದ ಹಾಗೆ ನಡ್ಕೊಂಡ್ರೆ ನಿಮಗೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ರಾವಣ ಕೇಳ್ತಾನಾ ಇಲ್ವಾ ಅಥವಾ ಏನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.